ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು. ನಾನು ನಿಮ್ಮ ಶಿಲ್ಪ. ಏನಿವತ್ತು ಇಷ್ಟು ಕತ್ಲಲ್ಲಿ ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತೊಂದು ಸ್ಪೆಷಲ್ಲಾಗಿ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಅದು ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಇವತ್ತು ಚಿತ್ರ ಪೌರ್ಣಮಿ ಆದ್ದರಿಂದ ನಾನು ತಿರುವಣ್ಣಾಮಲೈಗೆ ಬಂದಿದ್ದೀನಿ ಫ್ರೆಂಡ್ಸ್. ಏನು ಸೆಕೆಂಡ್ ಟೈಮ್ ತಿರುವಣ್ಣಾಮಲೈಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಚಿತ್ರ ಪೌರ್ಣಮಿಗೆ ಬಹಳ ವಿಶೇಷವಾಗಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಈ ಪೌರ್ಣಮಿಗೆ ಗಿರಿ ಸುತ್ತಕ್ಕೆ. ಗಿರಿ ಸುತ್ತೋದು ಇನ್ನೊಂದು ವಿಡಿಯೋ ನಾನು ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಆಸೆ. ಫಸ್ಟ್ ವಿಡಿಯೋ ಹಾಕಿದಾಗ ಕಂಪ್ಲೀಟಾಗಿ ನಾನೆಲ್ಲ ತೋರಿಸೋದಕ್ಕಾಗಲಿಲ್ಲ. ಬಟ್ ಜನನೂ ಆವಾಗ ಕಡಿಮೆ ಇದ್ದರು. ಈ ಚಿತ್ರ ಪೌರ್ಣಮಿಗೆ ಜನ ತುಂಬ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸೊ ಅದರಿಂದ ನಾನು ಈ ವಿಡಿಯೋ ಮಾಡಿ ತೋರಿಸೋಣ ಫ್ರೆಂಡ್ಸ್. ಹಾಗೆ ಲಾಸ್ಟ್ ಟೈಮು ನಾನು ತಿರುವಣ್ಣಾಮಲೈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕಾಮೆಂಟ್ ಬಂದಿತ್ತು, ನೀವು ಅಣ್ಣಾಮಲೈ ಟೆಂಪಲ್ ಮತ್ತು ಸ್ವಯಂಭೂ ನಂದಿ ಟೆಂಪಲ್ನ ಮಿಸ್ ಮಾಡಿದ್ದೀರಾ, ಅದಕ್ಕೂ ಹೋಗಬೇಕಿತ್ತು ಅಂತ. ಸೊ ಆ ಎರಡು ಟೆಂಪಲ್ಗೂ ಹೋಗಬೇಕು. ಮತ್ತು ಚಿತ್ರ ಪೌರ್ಣಮಿ ವಿಶೇಷವಾಗಿ ಎಷ್ಟು ಜನ ಬಂದಿರ್ತಾರೆ ಅಂತಲೂ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಚಿತ್ರ ಪೌರ್ಣಮಿ ವಿಶೇಷವಾಗಿ ನೀವು ನೋಡಲ್ಲ, ವರ್ಷಕ್ಕೆ ಒಂದು ಟೈಮು ಸಿಕ್ಕಾಪಟ್ಟೆ ಜನ ಬರ್ತಾರೆ. ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ. 5-6 ಕಿಲೋಮೀಟ್ರ್ ಹಿಂದೆನೇ ಬಸ್ ಸ್ಟಾಪ್ ನಮಗೆ ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬೇಕಾದ್ರೆ ಬಸ್ಸಸ್ಸು ಇಲ್ಲೇ ಸ್ಟಾಪು. ಇಲ್ಲಿಂದನೇ ನಾವು ಬೇಕಾದರೆ ಗಿರಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ಬೋದು. ಇಲ್ಲ ನಾವು ಟೆಂಪಲ್ ಮುಂದೆ ಅಂದರೆ ರಾಜಗೋಪುರ ಮುಂದೆನೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ 100 ರೂಪೀಸ್ ಆಟೋಗೆ ಕೇಳ್ತಿದ್ದಾರೆ ಚಾರ್ಜು. ಇಲ್ಲಿಂದ ಆಟೋನಲ್ಲಿ ಹೋಗಿ ಅಲ್ಲಿಂದ ಕರ್ಪೂರ ಹಚ್ಚಿ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಅದರಿಂದ ನಾವು ಇಲ್ಲೇ ಫ್ರೆಶ್ ಅಪ್ ಆಗೋದಕ್ಕೆ ಮತ್ತು ವಾಶ್ರೂಮ್ಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾವು ಇಲ್ಲೇ ಬಂದು ಫ್ರೆಶ್ ಅಪ್ ಆದ್ವಿ. ಈಗ ಆಟೋನಲ್ಲಿ ರಾಜಗೋಪುರ ಮುಂದೆ ಹೋಗ್ತೀವಿ. ಅಲ್ಲಿ 9:15ಗೆ ಪೌರ್ಣಮಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಾಳೆ ನೈಟು 10:52ವರೆಗೂ ಪೌರ್ಣಮಿ ಇರುತ್ತೆ. ಅಲ್ಲಿ ತನಕನೂ ಸುತ್ತಾ ಇರ್ತಾರೆ. ಈಗ ನಾವು ರಾಜಗೋಪುರ ಮುಂದೆ ಹೋಗಿ ಅಲ್ಲಿ ಕರ್ಪೂರ ಹಚ್ಚಿ ಗಿರಿ ಸ್ಟಾರ್ಟ್ ಮಾಡ್ತೀವಿ. ಅಷ್ಟಲಿಂಗಗಳು ದೇವಸ್ಥಾನ ಓಪನ್ ಆಗಿದ್ರೆ ಖಂಡಿತ ನಾನು ವಿಡಿಯೋನಲ್ಲಿ ತೋರಿಸ್ತೀನಿ. ತಿರುವಣ್ಣಾಮಲೈ ಚಿತ್ರ ಪೌರ್ಣಮಿ ವಿಶೇಷವಾಗಿ ಗಿರಿವಾಲಂ ಹೇಗಿರುತ್ತೆ ಅಂತ ನೀವು ನೋಡಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಲೈಕು ಶೇರು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ್. ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಬೇಕಾದರೆ ಇಷ್ಟು ಜನದಲ್ಲಿ ಇಷ್ಟು ಕ್ರೌಡಲ್ಲಿ ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ. ನಿಜವಾಗ್ಲೂ ನಾನು ಮಾಡಿರೋದು ನಿಮಗೆ ಯೂಸ್ಫುಲ್ ವಿಡಿಯೋ ಅನಿಸಿದ್ರೆ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ಇಲ್ಲಿಂದ ನಾವು ಆಟೋಲ್ಲಿ ಹೋಗಿ ಅಲ್ಲಿಂದ ರಾಜಗೋಪುರಂ ಹತ್ರ ಹೋಗ್ತೀವಿ. ಅಲ್ಲಿ 9:15ಗೆ ನಾವು ಗಿರಿವಾಲಂ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ನೀವು ಇಲ್ಲಿಂದನೇ. ಕೆಲವರು ಇಲ್ಲಿಂದನೇ ನಡ್ಕೊಂಡು ಹೋಗ್ತಾರೆ ರಾಜಗೋಪುರದವರೆಗೂ, ಕೆಲವರು ಆಟೋನಲ್ಲಿ ಹೋಗ್ತಾರೆ. ಸೊ ನಾನು ಆಟೋನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬೊಬ್ರಿಗೆ 100 ರೂಪೀಸ್ ಚಾರ್ಜ್ ಕೇಳಿದ್ದಾರೆ. ಬಸ್ಸಸ್ ಅಂತೂ 1 by 1 ಬರ್ತಾನೇ ಇದ್ದಾವೆ. ಒಂದೊಂದು ಬಸ್ಸಲ್ಲೂ ಎಷ್ಟು ಕ್ರೌಡ್ ಇತ್ತು ಗೊತ್ತಾ ಫ್ರೆಂಡ್ಸ್. ಹೊಸೂರಲ್ಲಿ ಬಸ್ ಹತ್ತಿದ್ದೆ ನನಗೆ ಸಾಹಸ ಅಂದ್ಕೊಂಡಿದ್ದೆ. ಹೆಂಗೋ ಥ್ಯಾಂಕ್ ಗಾಡ್ ಸೀಟ್ ಸಿಕ್ತು ನಮಗೆ. ನೋಡಿ ಎಲ್ಲ ನಿಂತ್ಕೊಂಡು ಬರ್ತಿದ್ದಾರೆ ಫಿಲ್ಲಾಗಿ ಸೀಟಸ್ ಎಲ್ಲ. ಓಕೆ ಫ್ರೆಂಡ್ಸ್, ಈಗ ರಾಜಗೋಪುರದ ಮುಂದೆ ಹೋಗ್ತೀವಿ. ನೆಕ್ಸ್ಟ್ ಅಲ್ಲಿಂದ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ರಾಜಗೋಪುರದ ಮುಂದೆ ಬಿಡ್ತೀವಿ ಅಂದ್ಬಿಟ್ಟು ಆಟೋ ಅವರು 1 ಕಿಲೋಮೀಟ್ರ್ ಹಿಂದೆನೇ ಬಿಟ್ಬಿಟ್ಟವ್ರೆ. ನೋಡಿ ಇಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ. ಆಟೋಯಿಂದ ಇಳಿದು ನಡ್ಕೊಂಡು ಬರ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಜನ ಎಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣ್ತಾ ಇರೋದಲ್ಲ ರಾಜಗೋಪುರ, ಇನ್ನು ಮುಂದೆ ಹೋಗಬೇಕು ನಾವು. ನಾನು ನವ್ಯ ಇಬ್ಬರು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ 1 ಕಿಲೋಮೀಟ್ರ್ ನಡೀತೀವಿ. ಮತ್ತು ಅಲ್ಲಿ 9:15ಗೆ ಸ್ಟಾರ್ಟ್ ಮಾಡ್ತೀವಿ ಗಿರಿ ಸುತ್ತಕ್ಕೆ. ಕರ್ಪೂರ ಹಚ್ಚಿ ಸ್ಟಾರ್ಟ್ ಮಾಡೋದು. ಇದು ಬಹಳ ವಿಶೇಷ ಪೌರ್ಣಮಿ, ಇದು ಚಿತ್ರ ಪೌರ್ಣಮಿ. ಅದಕ್ಕೆ ತುಂಬ ಜನ ಬರ್ತಾರೆ. ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಬೇಕಲ್ವಾ. ಸೊ ಅದರಿಂದ ನೋಡಿ ಒಂದ್ಸರಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇಲ್ಲೇ ಹಿಂಗಿದೆ, ಇನ್ನು ದೇವಸ್ಥಾನದ ಮುಂದೆ ಎಷ್ಟು ಜನ ಇದ್ದಾರೆ ಅಂತ ಒಂದ್ಸರಿ ನೋಡಬೇಕಲ್ಲಿ. ಭಯ ಆಗ್ತಾ ಇದೆ. ಬೆಳಗ್ಗೆ ದರ್ಶನಕ್ಕೆ ಅಂದರೆ ಗಿರಿವಲಂ ಸುತ್ತಿದ ತಕ್ಷಣ ದರ್ಶನಕ್ಕೆ ಬರ್ತಾರಲ್ಲ, ಅದಕ್ಕೋಸ್ಕರ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿರೋದು. ನೋಡಿ ಎಲ್ಲಿಂದ
ಹೋಗ್ತಾನೇ ಇದ್ದೀವಿ ನಡ್ಕೊಂಡು. ರಾಜಗೋಪುರನೂ ಸಿಕ್ಕಿಲ್ಲ. ಇಲ್ಲಿಂದನೇ ಕ್ಯೂ. ಬೆಳಗ್ಗೆಗಂತೂ ದರ್ಶನಕ್ಕೆ ಬಂದವ್ರಿಗೆ ದೇವರೇ ಕಾಣಿಸ್ತಾನೆ ದರ್ಶನದಲ್ಲಿ. ಲಾಸ್ಟ್ ಟೈಮು ಈ ಥರ ವಿಭೂತಿ ಹಚ್ಚಿಸ್ಕೊಳ್ಳೋಕ್ಕೆ ಒಬ್ಬೊಬ್ರಿಗೆ 50 ರೂಪೀಸ್ ಕೇಳಿದ್ರು. ಅದರಲ್ಲೇ ಮೋಸ ಹೋಗ್ಬಿಟ್ವಿ. ಈ ಸರಿ ಬರೀ 10 ರೂಪೀಸ್ ಕೊಟ್ಟಿದ್ದೀನಿ ಅಷ್ಟೇ ಒಬ್ಬರಿಗೆ. ನನಗೆ 10, ನವ್ಯಾಗೆ 10. ನೋಡಿ ಇವಾಗ ರಾಜಗೋಪುರದ ಮುಂದೆ ನಿಂತಿದ್ದೀವಿ. ಕಾಣ್ತಿದೆ ಅಲ್ಲ, ಇಲ್ಲೇ ಕರ್ಪೂರ ಹಚ್ಬಿಟ್ಟು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಗಿರಿ. ಜನ ನೋಡಿ ಎಷ್ಟು ಜನ ಇದ್ದಾರೆ, ನೋಡಿದ್ರಲ್ಲ ಜನನ. ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ಜನ, ಸಿಕ್ಕಾಪಟ್ಟೆ ಜನ. ವಿಡಿಯೋ ಹೆಂಗ್ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ತೀವಿ. ಅಷ್ಟಲಿಂಗಗಳು ದರ್ಶನನೂ ಮಾಡ್ತೀವಿ. ಅಂದರೆ ದೇವಸ್ಥಾನ ಓಪನ್ ಆಗಿದ್ರೆ ಲಿಂಗಗಳ ದರ್ಶನ ಮಾಡ್ತೀವಿ, ಇಲ್ಲ ಅಂತಂದರೆ ಈಚೆಗಡೆನೆ ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ. ಸಿಕ್ಕಾಪಟ್ಟೆ ಕ್ರೌಡು. ರಾಜಗೋಪುರದಿಂದ ಸ್ಟಾರ್ಟ್ ಮಾಡಿ ಮುಂದೆ ಬಂದರೆ ಫಸ್ಟ್ಗೆ ನಮ್ಮ ಎಡಗಡೆಗೆ, ಅಂದರೆ ರಸ್ತೆ ಎಡಗಡೆಗೆ ಸಿಗೋದೇ ಇಂದ್ರಲಿಂಗನ ದೇವಸ್ಥಾನ. ನೋಡಿ ಕ್ಯೂ ಎಷ್ಟು ನಿಂತಿದ್ದಾರೆ ಜನ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ. ಈ ಲಿಂಗವನ್ನು ಸಾಕ್ಷಾತ್ ಇಂದ್ರದೇವನು ನಿರ್ಮಿಸಿರುವ ದೇವಾಲಯ ಅಂತ ಹೇಳ್ತಾರೆ. ಈ ಲಿಂಗನ ದರ್ಶನ ಮಾಡೋದ್ರಿಂದ ಉದ್ಯೋಗದಲ್ಲಿ ಉನ್ನತಿ ಮತ್ತು ದೀರ್ಘಾಯುಷ್ಯ ದೊರೆಯುತ್ತದೆ ಅನ್ನೋ ನಂಬಿಕೆ ಇದೆ. ರಶ್ ಜಾಸ್ತಿ ಇರೋದ್ರಿಂದ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗೋದಿಲ್ಲ. ನೋಡಿ ನೀವೇ ಎಷ್ಟು ಜನ ಇದ್ದಾರೆ ಅಂತ. ಕಾಲಿಡಕ್ಕೂ ಆಗಲ್ಲ ಫ್ರೆಂಡ್ಸ್, ಅಷ್ಟು ಜನ ಇದ್ದಾರೆ. ಇನ್ನು ದೇವಸ್ಥಾನದ ಒಳಗಡೆ ಹೆಂಗೆ ಹೋಗೋಕ್ಕಾಗುತ್ತೆ, ನೀವೇ ಸ್ವಲ್ಪ ಹೇಳಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿಂದನೇ ದೇವ್ರಿಗೊಂದು ಕೈ ಮುಗಿದುಕೊಂಡು ಹೋಗೋದು. ಇಂದ್ರಲಿಂಗನ ದೇವಸ್ಥಾನ ನೋಡಿ, ಅಲ್ಲಿದೆ ಬೋರ್ಡ್. ಅಲ್ಲಿ ಚಿತ್ರ ಪೌರ್ಣಮಿ ಅಂದರೆ ಏನು, ಅದರ ಮಹತ್ವ ಏನು, ಅದರ ಅರ್ಥ ಏನು ಅಂತ ನೋಡೋದಾದರೆ, ಚಿತ್ರಗುಪ್ತನಿಗೆ ಸಮರ್ಪಿತವಾದ ಹಬ್ಬ. ಸಾಕ್ಷಾತ್ ಯಮಧರ್ಮರಾಯರ ಲೆಕ್ಕಿಗನಾದವನೇ ಚಿತ್ರಗುಪ್ತ. ಚಿತ್ರಗುಪ್ತನು ಮಾನವರ ಪಾಪ ಪುಣ್ಯಗಳನ್ನು ಲೆಕ್ಕ ಹಿಡ್ತಾನೆ ಎಂದು ನಂಬಲಾಗಿದೆ. ಈ ದಿನ ಚಿತ್ರಗುಪ್ತನನ್ನು ಪೂಜಿಸುವುದರಿಂದ ತಿಳಿದೋ ಹಾಗೆ ಮಾಡಿದ ತಪ್ಪುಗಳನ್ನು ಮನ್ನಿಸಿ ಆತ್ಮವನ್ನು ಶುದ್ಧೀಕರಿಸಲಾಗುತ್ತದೆ ಎನ್ನೋ ನಂಬಿಕೆ ಇದೆ. ಚೈತ್ರ ಮಾಸದ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಹುಣ್ಣಿಮೆ ದಿನದಂದು ಆಚರಿಸಲಾಗುವ ಹಬ್ಬ ಇದು. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಚಿತ್ರ ಪೌರ್ಣಮಿ ಎಂದರೆ ಪಾಪಗಳನ್ನು ತೊಳೆದು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುವ ಚಿತ್ರಗುಪ್ತನ ಆರಾಧನೆಯ ಶುಭ ದಿನ ಅಂತಲೇ ಹೇಳಬಹುದು. ಅರುಣಾಚಲಂ ದೇವಾಲಯದೊಳಗೆ ನಮಗೆ ಚಿತ್ರಗುಪ್ತನ ದೇವಾಲಯನೂ ಇದೆ. ನಾವು ಅಲ್ಲಿ ಹೋಗಿ ದರ್ಶನನೂ ಮಾಡಬಹುದು. ಇನ್ನು ಈ ಗಿರಿ ಪ್ರದಕ್ಷಿಣೆ ಅಂದರೆ ಗಿರಿವಾಲಂ ಅಂತ ಕರೀತಾರೆ. ಗಿರಿವಾಲಂ ಅಂದರೆ ಪವಿತ್ರ ಗುಡ್ಡದ ಸುತ್ತ ಪ್ರದಕ್ಷಿಣೆ ಹಾಕೋದು ಎಂಬ ಅರ್ಥನೂ ಇದೆ. ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಸಿಗುವ ಫಲ ಎಂದರೆ ಒಂದು ಗಿರಿ ಪ್ರದಕ್ಷಿಣೆ 1000 ಕುದುರೆಗಳ ದಾನಕ್ಕೆ ಸಮ ಅಂತ ಹೇಳ್ತಾರೆ. ಇದು ಕಾಮಾಕ್ಷಮ್ಮ ದೇವಾಲಯ. ಒಳಗಡೆ ವಿಡಿಯೋಗೆ ಅವಕಾಶ ಇಲ್ಲ. ನಮಗೆ ರೂಮ್ಸ್ ಏನಾದರೂ ಬೇಕಾದರೆ ರೂಮ್ಸ್ ಅವೈಲಬಲ್ಲು ಇರುತ್ತೆ ನೋಡಿ. ಇಲ್ಲಿ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ ಈ ಥರ. ನಾವು ಬೇಕಾದರೆ ರೂಮ್ ಮಾಡಿಕೊಂಡು ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬರ್ಬೋದು. ಎಲ್ಲ ಕಡೆ ಬೋರ್ಡ್ ಇದೆ ನೋಡಿ, ರೂಮ್ಸ್ ಅವೈಲಬಲ್ ಇದೆ ಅಂತ. ಎಲ್ಲೂ ಹುಡ್ಕಷ್ಟೇ ಇಲ್ಲ. ಈ ಗಿರಿವಲಂ ಸುತ್ತಬೇಕಾದ್ರೆ ಇಲ್ಲೇ ಹಾಕಿರ್ತಾರೆ.
ಬಟ್ ರೆಂಟ್ ಎಲ್ಲ ಎಷ್ಟು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಹಾಂ, ನೋಡಿ ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಗಿರಿವಾಲಂ ಮಾರ್ಗಮ್ ಅಂತ. ನಮಗೇನು ಕನ್ಫ್ಯೂಷನ್ನೇ ಆಗಲ್ಲ. ರೋಡ್ ಜನನೇ ಹೋಗ್ತಾ ಇರ್ತಾರೆ, ಆರಾಮಾಗಿ ಹೋಗ್ಬೋದು. ಬಟ್ ನಾರ್ಮಲ್ ಡೇಸಲ್ಲಿ ಬಂದಾಗಲೂ ನಮಗೇನು ಕನ್ಫ್ಯೂಸ್ ಆಗಲ್ಲ. ಹಿಂಗೆ ಹೋಗಬೇಕು ಅಂತ ರೋಡ್ ಐ ಮೀನ್ ಈ ಥರ ಆ್ಯರೋ ಮಾರ್ಕ್ಸು ಬೋರ್ಡುಗಳು ಈ ಥರ ಅಲ್ಲಲ್ಲಿ ಹಾಕಿರ್ತಾರೆ. ನಮ್ಗೆ ಕನ್ಫ್ಯೂಷನ್ ಆಗಲ್ಲ. ನೋಡಿ ಗಿರಿವಾಲಂ ಸುತ್ತಬೇಕಾದ್ರೆ ನಮ್ಗೆ ಅಲ್ಲಲ್ಲಿ ಈ ಥರ ವಾಶ್ರೂಮ್ಸು, ಅಲ್ಲಲ್ಲಿ ನೋಡಿ ಈ ಥರ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಫಿಲ್ಟ್ರ್ ವಾಟ್ರು, ಇದಕ್ಕೇನು ದುಡ್ಡು ತೊಗೊಳ್ಳಲ್ಲ, ಫ್ರೀಯಾಗಿ ಇಟ್ಕೊಂಡು ಕುಡಿಬೋದು. ನಮ್ಗೆ ವಾಟ್ರ್ ಬಾಟ್ಲಿಗೆ ಬೇಕಾದ್ರೂ ಫಿಲ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ವಾಟ್ರ್ ಬಾಟ್ಲ್ಸು ಮಾರ್ತಾ ಇರ್ತಾರೆ. ಬರೀ ನೀರೇ ಅಲ್ಲ ಫ್ರೆಂಡ್ಸ್, ಎಲ್ಲನೂ ಸಿಗ್ತೈತೆ. ರೋಡ್ ಉದ್ದಕ್ಕೂ ತೊಗೊಳ್ಬೋದು. ಈ ಎಳ್ನೀರು ಏನೇನು ಬೇಕೋ ಎಲ್ಲನೂ ಮಾರ್ತಾ ಇರ್ತಾರೆ, ತೊಗೊಂಡು ತಿನ್ಬೋದು. ಮತ್ತು ಊಟನೂ ಕೊಡ್ತಾರೆ ಇನ್ನು ಮುಂದೆ. ನೋಡಿ ರೋಡ್ ಉದ್ದಕ್ಕೂ ಈ ಥರ ಅಷ್ಟಲಿಂಗಗಳು ಎಲ್ಲೆಲ್ಲಿ ಸಿಗ್ತವೆ ಅಂತ ನಮ್ಗೆ ಈ ಥರ ಬೋರ್ಡ್ಸ್ ಹಾಕಿರ್ತಾರೆ. ಎಷ್ಟೆಷ್ಟು ಕಿಲೋಮೀಟ್ರ್ ದೂರಕ್ಕಿದೆ ಅಂತಲೂ ಹಾಕಿರ್ತಾರೆ, ನೋಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಅಗ್ನಿತೀರ್ಥಂ ಗಿರಿವಾಲ ಪತ್ತೈ. ಇಲ್ಲಿ ವಿನಾಯಕನ ದೇವಸ್ಥಾನ ಇದೆ. ಈ ಕಡೆ ಅಗ್ನಿತೀರ್ಥಂ. ಎರಡು ಆಪೋಸಿಟ್ ವೇನಲ್ಲೇ ಇದ್ದಾವೆ. ಯಪ್ಪ, ಜನ 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 ಸಾಗರ ಫ್ರೆಂಡ್ಸ್. ದೇವ್ರೇ, ಎಲ್ಲಿದ್ರೋ ಇಷ್ಟು ಜನ. ನೆಕ್ಸ್ಟ್ ವಿಶೇಷ ಇರಬಹುದು ಈ ಚಿತ್ರ ಪೌರ್ಣಮಿ, ನನಗಂತೂ ಗೊತ್ತಿಲ್ಲ. ನೆಕ್ಸ್ಟು ಅಗ್ನಿಲಿಂಗ ದೇವಾಲಯ. ಇದು ಒಂದು ದೇವಾಲಯ ನಮಗೆ ರೈಟ್ ಸೈಡ್ಗೆ ಸಿಗೋದು. ಅಲ್ಲಿ ಆರೋ ಮಾರ್ಕ್ ನೋಡಿದ್ರಲ್ಲ, ಈ ಕಡೆ ಹೋಗಬೇಕು. ನಮಗೆ ಅಷ್ಟಲಿಂಗಗಳಲ್ಲಿ 7 ಲಿಂಗಗಳು ನಮ್ಮ ರಸ್ತೆಯ ಎಡಭಾಗಕ್ಕೆ ಸಿಗ್ತವೆ. ಇದು ಒಂದು ಲಿಂಗ ಮಾತ್ರ, ಅಂದರೆ ಅಗ್ನಿಲಿಂಗ ಮಾತ್ರ ನಮಗೆ ರಸ್ತೆಯ ಬಲಭಾಗಕ್ಕೆ ಸಿಗೋವಂಥದ್ದು. ತುಂಬ ಜನ ಇದ್ದಿದ್ದರಿಂದ ನನಗೆ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೊರಗಡೆಯಿಂದನೇ ವಿಡಿಯೋ ನಿಮ್ಗೆ ತೋರಿಸಿ ಕೈ ಮುಕ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಬಂದ್ವಿ ಫ್ರೆಂಡ್ಸ್. ನೋಡಿ, ಇದೇ ಅಗ್ನಿಲಿಂಗ ದೇವಾಲಯ. ಈ ಲಿಂಗನ ದರ್ಶನ ಮಾಡೋದ್ರಿಂದ ಆಪತ್ತಿನ ಸಮಯದಲ್ಲಿ ಸರಿಯಾದ ಮಾರ್ಗವನ್ನು ತಿಳಿಸುತ್ತದೆ. ನೀವು ತಿರುವಣ್ಣಾಮಲೈ ದೇವಾಲಯದ ಬಗ್ಗೆ ಹಿಸ್ಟ್ರಿ ತಿಳ್ಕೊಬೇಕಾದ್ರೆ ಅಥವಾ ಲಿಂಗಗಳ ದರ್ಶನ ಮಾಡ್ಕೋಬೇಕಂದ್ರೆ ನಾನು ಇನ್ನೊಂದು ತಿರುವಣ್ಣಾಮಲೈ ಇದು ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ, ಬೇಕಾದರೆ ನೀವು ಅದು ನೋಡಬಹುದು ವಿಡಿಯೋ. ಅದರಲ್ಲಿ ದೇವಾಲಯದ ಹಿಸ್ಟ್ರಿನೂ ತಿಳಿಸಿದ್ದೀನಿ ಮತ್ತು ಗಿರಿವಾಲಂ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ. ಇದು ಪೌರ್ಣಮಿ ವಿಶೇಷವಾಗಿ ಹೇಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನಿವತ್ತು ಗಿರಿ ಪ್ರದಕ್ಷಿಣೆ ಮಾಡ್ತಿರೋದು. ಇದು ಶೇಷಾದ್ರಿ ಅವರ ಆಶ್ರಮ. ನೆಕ್ಸ್ಟ್ ಇಲ್ಲಿಂದ ಮುಂದೆ ಬಂದರೆ ನಮಗೆ ಕಾಳಿಯಮ್ಮನ ಟೆಂಪಲ್ ಸಿಗುತ್ತೆ. ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ನಿಂಬೆಹಣ್ಣು ಮಾರ್ತಾ ಇರ್ತಾರೆ. ಅದನ್ನು ತಗೊಂಡು ನಮಗೆ ದೃಷ್ಟಿ ದೋಷ ಏನಾದರೂ ಇದ್ದರೆ ನೀವುಳಿಸ್ಬಿಟ್ಟು ಅಲ್ಲೇ ಕಾಲಲ್ಲಿ ತುಳಿತಾರೆ. ನೋಡಿ, ಇದೆಲ್ಲ ನಿಂಬೆಹಣ್ಣುಗಳ ರಾಶಿ ದೃಷ್ಟಿ ನೀವುಳಿಸಿ ತುಳಿದಿರೋ ಅಂಥದ್ದು. ನಾವು ಬೇಕಾದರೆ ದೃಷ್ಟಿ ನೀವುಳಿಸ್ಕೊಂಡು ತುಳಿದ್ಬಿಟ್ಟು ಮುಂದೆ ಬರ್ಬೋದು. ಶ್ರೀ ಕಾಳಿಯಮ್ಮನ ಟೆಂಪಲ್ ಮುಗಿದ ಮೇಲೆ ನೆಕ್ಸ್ಟ್ ನಮಗೆ ಸಿಗೋದು ಶ್ರೀ ರಮಣಾಶ್ರಮ. ಇಲ್ಲೊಂದು ದೇವಿ ಟೆಂಪಲ್ ಇದೆ ನಮಗೆ.
ಬರ್ತಾ ರೈಟ್ ಸೈಡಿಗೆ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೊಗೋಬೋದು. ಪ್ರಸಾದನೂ ಕೊಡ್ತಾ ಇದ್ದಾರೆ ಇಲ್ಲೇ. ಲಾಸ್ಟ್ ಟೈಮ್ ಇಲ್ಲಿ ಪ್ರಸಾದ ಎಲ್ಲ ತಿಂದಿದ್ವಿ ನಾವು. ಪ್ರತಿ ಹುಣ್ಣಿಮೆಗೂ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಬಟ್ ಈ ಚಿತ್ತ ಪೌರ್ಣಮಿಗೆ ವಿಶೇಷವಾಗಿ ಇಷ್ಟು ಜನ ಬಂದಿರೋದು. ಇದು ಒಂದು ಶ್ರೀ ಆರುಮುಗಂ ಸ್ವಾಮಿ ಟೆಂಪಲ್. ಇದು ಗಿರಿ ಸುತ್ತಬೇಕಾದ್ರೆ ನಿಮಗೆ ತಿನ್ನೋಕ್ಕೆ, ಕುಡಿಯೋಕ್ಕೆ, ಶಾಪಿಂಗ್ಗೆ ಏನೇನು ಬೇಕು ಎಲ್ಲ ಸಿಗ್ತವೆ ನೋಡಿ. ಇಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲ. ಮತ್ತು ದಾರಿ ಉದ್ದಕ್ಕೂ ನಿಮ್ಗೆ ಏನು ತಿನ್ನೋಕ್ಕೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಬಟ್ ದುಡ್ಡು ಕೊಡಬೇಕು, ಫ್ರೀಯಾಗಿ ಏನು ಕೊಡಲ್ಲ. ಕುಡಿಯೋದಕ್ಕೆ ನೀರು ಸಿಗುತ್ತೆ, ಪ್ರಸಾದ ಸಿಗುತ್ತೆ ಫ್ರೀಯಾಗಿ. ಅಲ್ಲಲ್ಲಿ ಶೌಚಾಲಯದ ವ್ಯವಸ್ಥೆ ಮಾಡವ್ರೆ. ನೆಕ್ಸ್ಟ್ ಲಿಂಗ ನಮಗೆ ಯಮಲಿಂಗ. ಎಡಭಾಗಕ್ಕೆ ಸಿಗುತ್ತೆ ಈ ಲಿಂಗ ದೇವಸ್ಥಾನ. ಇಲ್ಲಿ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಒಳಗಡೆ ಹೋಗೋಕ್ಕಾಗಲ್ಲ. ಒಳಗಡೆ ಹೋದ್ರೂ ವಿಡಿಯೋಗೆ ಅವಕಾಶ ಇಲ್ಲ ಫ್ರೆಂಡ್ಸ್, ಬೈತಾರೆ. ರಶ್ ಜಾಸ್ತಿ ಅಲ್ವಾ, ಮೊಬೈಲ್ ತೆಗಿಯಂಗೆ ಇಲ್ಲ. ಆಲ್ರೆಡಿ ಬೈಸ್ಕೊಂಡೆ ನಾನು. ಇಲ್ಲಿಂದನೇ ದರ್ಶನ ಮಾಡ್ಕೊಬಿಡಿ. ಈ ಯಮಲಿಂಗವನ್ನು ಸಾಕ್ಷಾತ್ ಯಮಧರ್ಮರಾಯರೇ ಪೂಜಿಸಲ್ಪಟ್ಟ ಲಿಂಗ ಇದು. ಈ ಲಿಂಗ ದರ್ಶನ ಮಾಡೋದ್ರಿಂದ ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ಹೆಂಗಿದ್ದೀನಿ ನೋಡು ಅಂತ ಶೆಕೆ ಸುರಿತಾವೆ. ಉಜ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಮಲಿಂಗರ ದೇವರ ದರ್ಶನ ಮಾಡ್ಕೊಂಡು ಮುಂದೆ ಬಂದರೆ ರಸ್ತೆ ಪಕ್ಕದಲ್ಲೇ ನಮಗೆ ಜಿಂಕೆಗಳು ಕಾಣಿಸ್ತವೆ. ಲಾಸ್ಟ್ ಟೈಮ್ ನಾವು ಬಂದಾಗ ತುಂಬ ಹತ್ತಿರದಿಂದ ನೋಡಿದ್ವಿ. ಈ ಟೈಮು ತುಂಬ ಕ್ರೌಡ್ ಇದ್ದಿದ್ದರಿಂದ ಹೆದರ್ಕೊಂಡು ಅವು ಹತ್ರನೇ ಬಂದಿಲ್ಲ. ಇಲ್ಲಿ ಪ್ರಸಾದ ಊಟ ಕೊಡ್ತಾ ಇದ್ದಾರೆ. ರೈಸು, ಸಾಂಬಾರು, ಪಲ್ಯ. ಎಷ್ಟು 1000 ಜನಕ್ಕೆ ಅಡುಗೆ ಮಾಡಿದ್ದಾರೆ ಅಂತ ಒಂದ್ಸರಿ ನೋಡಿಸ್ತೀನಿ, ನೀವೇ ನೋಡಿ. ತೆಲುಗು ತೆಲುಗಿಲ್ಲ, ಕನ್ನಡ ಸ್ವಲ್ಪ ಸ್ವಲ್ಪ. ತಮಿಳು ಎಲ್ಲ ಮಿನರಲ್ ವಾಟರ್ ಇದೆಲ್ಲ. ವರ್ಷದಲ್ಲಿ 2 ದಿನ ಇವರು ಅನ್ನದಾನ ಮಾಡ್ತಾರಂತೆ. ಒಂದು ಚಿತ್ರ ಪೌರ್ಣಮಿ, ಇನ್ನೊಂದು ಕಾರ್ತಿಕ ದೀಪಂ ಬರುತ್ತಲ್ಲ ಆ ಟೈಮಲ್ಲಿ 2 ಡೇಸು ಊಟ ಕೊಡ್ತಾರೆ. ಇಲ್ಲಿ ಎಷ್ಟು ಜನ ಬಂದ್ರೂ ಊಟ ಮಾಡ್ತಿರ್ತಾರೆ. ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಎಲ್ಲ ಮಿನರಲ್ ವಾಟರ್. ಆ ವಾಟರ್ ಬಾಟಲ್ಸ್ ಅಂತೂ ಎಷ್ಟು ಜೋಡಿಸಿದ್ದಾರೆ ನೋಡಿಸ್ಬೇಕು. ಒಂದು ತೋರಿಸ್ತೀನಿ ರೀ ನಿಮಗೇನೆ. ವಾಟರ್ ಬಾಟಲ್ಸ್ ನೋಡಿ ಎಷ್ಟು ಇಟ್ಟಿದ್ದಾರೆ ಅಂತ. ಎಲ್ಲ ಜನಗಳಿಗೆ ಕೊಡೋಕ್ಕೆ ಊಟ, ನೀರು. ಹಿಂಗೆ ತಗೋ. ಇವರೇ ಇಲ್ಲಿ ಊಟ ವ್ಯವಸ್ಥೆ ಎಲ್ಲ ಮಾಡಿಸ್ತಾ ಇರೋರು, ಕೃಷ್ಣಗಿರಿಯವರಂತೆ.
ಬರ್ತಾನೇ ಇದ್ದಾರೆ ಒಳಗೆ ಔಟ್ಸೈಡಿಂದ. ನಾವು ಇಲ್ಲೇ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಒಳಗಡೆ ಎಲ್ಲ ಪೆಂಡಲ್ಲೆಲ್ಲ ಹಾಕಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀರು ಬಾಟ್ಲು, ಊಟ ಎಲ್ಲ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ದುರ್ವಾಸ ಮಹರ್ಷಿಗಳ ದೇವಸ್ಥಾನ ಇದು. ಯಾವ ದೇವಸ್ಥಾನದೊಳಗಡೆ ಹೋಗೋಕ್ಕೂ ಆಗಲ್ಲ ಫ್ರೆಂಡ್ಸ್, ರಶ್ ಜಾಸ್ತಿ ಇದ್ದಾರೆ ನೋಡಿ ನೀವೇ. ನೆಕ್ಸ್ಟ್ ನಮಗೆ ಯಮಲಿಂಗಂ ಆದಮೇಲೆ ನಿರುತಿ ಲಿಂಗಂ. ದೇವಸ್ಥಾನ ಸ್ವಲ್ಪ ಒಳಗಡೆಗಿದೆ ಇದು ನೋಡಿ. ಇದೇ ದೇವಾಲಯ. ರಾಕ್ಷಸರ ರಾಜನಾದ ನಿರುತಿಯವರು ನಿರ್ಮಿಸಿರುವ ಈ ಲಿಂಗವನ್ನು ದರ್ಶನ ಮಾಡೋದ್ರಿಂದ ರಾಕ್ಷಸ ಪಿಶಾಚ ದುಷ್ಟಬಾಧೆಗಳಿಂದ ವಿಮುಕ್ತಿ ಸಿಗುತ್ತೆ, ಜೀವನದಲ್ಲಿ ಕೀರ್ತಿ ಉಂಟಾಗುತ್ತದೆ ಅನ್ನೋ ನಂಬಿಕೆನೂ ಇದೆ. ತಿರುನೇರ್ ಅಣ್ಣಾಮಲೈ ಟೆಂಪಲ್. ಅಣ್ಣಾಮಲೈ ಅಮ್ಮನ್ ಟೆಂಪಲ್. ಇನ್ನೂ ಅರ್ಧನೇ ಬಂದಿರೋದು. 7 ಕಿಲೋಮೀಟ್ರ್ ಸುತ್ತಿದ್ದೀವಿ, ಇನ್ನು 7 ಕಿಲೋಮೀಟ್ರ್ ಬಾಕಿ ಇದೆ. ಹೆಜ್ಜೆ ಎತ್ತಿಕ್ಕಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಏನು ಮಾಡೋದು? ಹಿಂಗೆ ಹೋದರೆ ಬೆಳಕಾಗುತ್ತೋ ಏನೋ. ನೀವೇ ನೋಡಿ ಒಂದ್ಸಲಿ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಕಾಣ್ತಿದ್ದೆ ಅಲ್ವಾ ನೋಡಿ ನೀವೇ ಬೇಕಾದ್ರೆ. ಹಂಗೆ ಫ್ರಂಟಿಗೆ ತಿರುಗಿಸು. ನೋಡಿ ಯಾವತ್ತಿಗೆ ನಾವು ಈ ಗಿರಿ ಪ್ರದಕ್ಷಿಣೆ ಮುಗಿಸೋದು ನನಗಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇನ್ನು ದೇವಸ್ಥಾನಕ್ಕೆ ಹೋದರೆ ಅಷ್ಟೇ. ಮುರುಗನ್ ಟೆಂಪಲ್. ನೆಕ್ಸ್ಟ್ ಸೂರ್ಯಲಿಂಗಂ ದೇವಾಲಯ. ಈ ಸೂರ್ಯಲಿಂಗ ದೇವಾಲಯ ಏನಿದೆ ಇದು ಅಷ್ಟಲಿಂಗಗಳಲ್ಲಿ ಒಂದಾದ ದೇವಾಲಯ ಅಲ್ಲ. ಇದು ಸಪ್ರೇಟಾಗಿ ನಿರ್ಮಾಣ ಮಾಡಿರುವಂತಹ ದೇವಾಲಯ. ಕಾಲೆಲ್ಲ ನೋಯ್ತಾ ಇತ್ತು ಫ್ರೆಂಡ್ಸ್. ನಡೆದಿದ್ದಕ್ಕೆ ಕಾಲು ನೋಯ್ತಾ ಇಲ್ಲ, ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇರೋದಕ್ಕೆ ಕಾಲು ನೋವ್ತಾ ಇದೆ. ನಡೆದು ಸಾಕಾಗಿ ಸುಸ್ತಾಗಿ ಸೆಕೆ ನೀರು ಸುರಿದು ಹೋಗಿ ಕೂತ್ಕೊಬಿಟ್ವಿ. ನಡೆದು ಸಾಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಿಲ್ಲ, ಅದಕ್ಕೆ ಸಾಕಾಗ್ತಾ ಇರೋದು. ಸೆಕೆ ಅಂತೂ ಒಬ್ಬ ಹೊಡಿಸಿ ಸಾಕಾಗೋಯ್ತು. ಇಷ್ಟು ಜನ ನಾನು ನೋಡೇ ಇಲ್ಲ.
ನಾವು ಪೌರ್ಣಮಿ ಅಂದ್ಬಿಟ್ಟು ಸುತ್ತಿದ್ವಿ ಗಿರಿ. ಅದು ಪೌರ್ಣಮಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಸುತ್ತಬಿಟ್ಟಿದ್ವಿ. ಇಷ್ಟು ಜನ ಇರಲಿಲ್ಲ. ಈ ಪೌರ್ಣಮಿಗೆ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್. ನಾನಂತೂ ನೆಂದೋಗಿದ್ದೀನಿ. ಇನ್ ಕೇಸ್ ನಾ ಹಿಂಗೆ ಒಂದು ನಿನ್ನಿಂದ ಕೂಡ ಹಿಂಗೆ ನಿರುತಿ ಲಿಂಗಂ ಆದಮೇಲೆ ಸಿಗೋದು ನಮಗೆ ವರುಣಲಿಂಗಂ ದೇವಾಲಯ. ಈ ಲಿಂಗವನ್ನು ಸಾಕ್ಷಾತ್ ವರುಣ ದೇವರೇ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಈ ಲಿಂಗನ ದರ್ಶನ ಮಾಡೋದ್ರಿಂದ ಮಾರಕ ರೋಗಗಳು ಬರೋದಿಲ್ಲ ಎನ್ನೋ ನಂಬಿಕೆ ಇದೆ. ಚಿತ್ರ ಪೌರ್ಣಮಿ ಅಂದ್ಬಿಟ್ಟು ಎಲ್ಲ ದೇವಸ್ಥಾನನೂ ಓಪನ್ ಮಾಡಿದ್ದಾರೆ. ಅಷ್ಟಲಿಂಗಗಳ ದೇವಾಲಯನೂ ಸಹ ಓಪನ್ ಆಗಿದೆ. ಜನ ಅಂತೂ ಜಾಸ್ತಿನೇ ಆಗ್ತಾ ಇದ್ದಾರೆ, ಕಡಿಮೆನೇ ಆಗ್ತಾ ಇಲ್ಲ. ನೆಕ್ಸ್ಟು ಆದಿ ಅಣ್ಣಾಮಲೈ ಟೆಂಪಲ್ ರೈಟ್ ಸೈಡ್ಗಿದೆ ನೋಡಿ. ಹೋಗೋಕ್ಕಾಗುತ್ತಾ? ವಾಯುಲಿಂಗ ದೇವಾಲಯ. ವಾಯುದೇವ ನಿರ್ಮಿಸಿರುವ ಈ ಲಿಂಗನ ದರ್ಶನ ಮಾಡೋದ್ರಿಂದ ಕೇತು ದೋಷ ಪರಿಹಾರವಾಗುತ್ತೆ ಎನ್ನೋ ನಂಬಿಕೆ. ಇಲ್ಲಿ ಚಂದ್ರಲಿಂಗನ ದೇವಾಲಯ ಲೆಫ್ಟ್ ಸೈಡ್ಗೆ. ಅಂದರೆ ನಮಗೂ ಲೆಫ್ಟು, ರೋಡ್ಗೂ ಲೆಫ್ಟು. ಎಲ್ಲ ದೇವಸ್ಥಾನಕ್ಕೆ ಒಳಗಡೆಗೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ ನೋಡಿ. ಇನ್ನೂ ಜನ ಕಡಿಮೆ ಆಗಿಲ್ಲ. ಟೈಮು 2:30 ಆಗಿದೆ ನೋಡಿ. ಸ್ವಲ್ಪನಾದರೂ ಕಡಿಮೆ ಆಗಿದ್ದಾರಾ? ಇಲ್ಲ, ತೋರಿಸ್ತೀನಿ ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ಒಂದು ಕೌಂಟ್ ಮಾಡ್ಕೊಳ್ಳಿ. ಅನ್ಕೌಂಟಬಲ್. ನನ್ನಪ್ಪನ ಶಿವಪ್ಪನಿಗೆ ಎಷ್ಟು ಜನ ಭಕ್ತರಿದ್ದಾರೆ ಅಂತ ನೋಡಿದ್ರಲ್ಲ. ಪ್ರತಿ ತಿಂಗಳು ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಅದೇ ಚಿತ್ತ ಪೌರ್ಣಮಿಗೆ ಅಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ದೇವ 5.5 ಅವರಿಂದ ಬರ್ತಾನೇ ಇದ್ದೀವಿ. ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಎಷ್ಟೊತ್ತು ಕಂಪ್ಲೀಟ್ ಆಗುತ್ತಾ ನೋಡೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಗೋಪುರಗಳನ್ನ ಇಟ್ಟಿದ್ದಾರೆ, ಸಖತ್ತಾಗಿದೆ. ಒಂದು ಲಿಂಗ ದರ್ಶನ ಆಗೋಯ್ತು. ನೆಕ್ಸ್ಟು ನಮಗೆ ಕುಬೇರಲಿಂಗ ದೇವಾಲಯ. ಈ ಕುಬೇರಲಿಂಗವನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿ ಗಿರಿ ಪ್ರದಕ್ಷಿಣೆ ಮಾಡಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಉತ್ತರ ದಿಕ್ಕಿಗೆ ಅಧಿಪತಿಯಾದ ಕುಬೇರನಿಗೆ ಒಪ್ಪಿಸಿದಳಂತೆ. ಈ ಲಿಂಗನ ದರ್ಶನ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಯಿಂದ ಹೊರಬಂದು ಲಕ್ಷ್ಮೀ ಕಟಾಕ್ಷವಾಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ನೋಡಿ ನನ್ನ ಅವತಾರ ಹೇಗಾಗಿದ್ದೀನಿ ನೋಡಿದ್ರಲ್ಲ. ಶೆಕೆ ಅದೆಷ್ಟು ಸುರಿಸಿದೀನೋ ಗೊತ್ತಿಲ್ಲ. ಫುಲ್ಲು ಮೋಕ್ಷ ಇದೆ ಗಿರಿ ಪ್ರದಕ್ಷಿಣೆ ಪೂರ್ತಿ. ಅದೆಷ್ಟು ಶೆಕೆ ನೀರು ಸೋರಿಸಿದ್ದೀನೋ ನನಗೆ ಗೊತ್ತಿಲ್ಲ ನೋಡಿ.
ಇಲ್ಲಿ ಇರುಕ್ಕುಪಿಳ್ಳಿ ಅಂದರೆ ಮೋಕ್ಷ ಮಾರ್ಗವಿದೆ, ಬಟ್ ಇವತ್ತು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೆವಿ ಕ್ರೌಡ್ ಇರೋದ್ರಿಂದ ಆಗೋದಿಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ತೋರಿಸ್ತೀನಿ ರೀ, ಹತ್ರ ಹೋಗಿ. ಒಂದ್ಸರಿ ಹೋಗಿ ಬಂದಿದ್ದೀನಿ ಅದರೊಳಗಡೆ, ಒಂದ್ಸರಿ ಹೋಗಿ ಬಂದಿದ್ದೀನಿ ಅದರೊಳಗಡೆ. ಅದರ ಎಕ್ಸ್ಪೀರಿಯನ್ಸು ಆಸಮ್, ಸೂಪರಾಗಿರುತ್ತೆ. ತಾಯಿ ಗರ್ಭದಿಂದ ಪುನರ್ಜನ್ಮ ಪಡೆದಾಗಿರುತ್ತೆ ಅದರೊಳಗಡೆ ಹೋಗಿ ಬಂದರೆ, ಗೊತ್ತಾ? ಸೀರಿಯಸ್ಲಿ ಯಾರಾದರೂ ಗಿರಿವಾಲ ಸುತ್ತಕ್ಕೆ ಬಂದವರು ಪ್ರತಿಯೊಬ್ಬರು ಒಂದು ಸರಿನೂ ಮಿಸ್ ಮಾಡಿದೆ ಅಟ್ಲೀಸ್ಟ್ ಒನ್ಸ್ ಆದ್ರೂ ಅದರೊಳಗಡೆ ಹೋಗಿ ಬನ್ನಿ. ಟೈಮ್ 3:40 ಆಗಿದೆ ನೋಡಿ. ಇಲ್ಲಿ ಎಷ್ಟು ಜನ ಇದ್ದಾರೆ. ಇನ್ನು ಈಶಾನ್ಯ ಲಿಂಗ ಒಂದು ಬಾಕಿ ಇದೆ, ಅದು ಮುಗಿದ್ಮೇಲೆ ನೆಕ್ಸ್ಟ್ ರಾಜಗೋಪುರದ ಹತ್ರ ಹೋಗಬೇಕು. ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿ ಎಂಡ್ ಮಾಡೋದು. ಎಲ್ಲ ಬರಿಗಾಲಲ್ಲೇ ನಡಿಬೇಕು. ಆಗಲ್ಲ ಅನ್ನೋರು ಸಾಕೋಬೋದು. ಯಾವುದೇ ಕಾರಣಕ್ಕೂ ಸ್ಲಿಪ್ಪರ್ ಮಾತ್ರ ಹಾಕ್ಕೊಂಡು ನಡಿಬಾರ್ದು, ಯಾಕಂದರೆ ಇಲ್ಲೆಲ್ಲ ದೇವರಿದ್ದಾನೆ ಅನ್ನೋ ನಂಬಿಕೆ. ಗಿರಿ ಅಂದರೆ ಬೆಟ್ಟ. ಇದಾದಮೇಲೆ ಸಿಗೋದೇ ನಮಗೆ ಲಾಸ್ಟ್ ಲಿಂಗದ ದರ್ಶನ, ಅಂದರೆ ಈಶಾನ್ಯ ಲಿಂಗ. ಈ ಲಿಂಗನ ದರ್ಶನ ಮಾಡೋದ್ರಿಂದ ಸಂಸಾರದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಸಮಸ್ಯೆ ಏನಾದರೂ ಇದ್ದರೆ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ. ಫೈನಲ್ಲಾಗಿ ರಾಜಗೋಪುರ ಇರೋ ರೋಡಲ್ಲಿ ಬಂದಿದ್ದೀವಿ ನೋಡಿ. ತೋರಿಸ್ತೀನಿ ಇವಾಗಲೂ ಎಷ್ಟು ಜನ ಇದ್ದಾರೆ ಅಂತ. ಫ್ರೆಂಡ್ಸ್, ನಾವೆಲ್ಲ ಹುಣ್ಣಿಮೆ ದಿನವೇ ಗಿರಿ ಪ್ರದಕ್ಷಿಣೆ ತುಂಬ ಮುಖ್ಯ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆಗಿನ ಕಾಲದಲ್ಲಿ ವಜ್ರಾಂಗತ ಎಂಬ ಪಾಂಡ್ಯರ ರಾಜ ಪ್ರತಿದಿನ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ರಂತೆ. ಈ ಗಿರಿ ಪ್ರದಕ್ಷಿಣೆಯ ಇನ್ನೊಂದು ಪ್ರಾಮುಖ್ಯತೆ ಅಂದರೆ, ಇಬ್ಬರು ವಿದ್ಯಾಧರರು ಋಷಿಯಿಂದ ಶಾಪಗ್ರಸ್ತರಾಗಿ ಬೆಕ್ಕು ಮತ್ತು ಕುದುರೆ ರೂಪ ತಾಳ್ತಾರೆ. ಇವರು ಋಷಿಮನಿಗಳನ್ನು ಕೇಳಿಕೊಂಡಾಗ ಶಾಪ ವಿಮೋಚನೆಗೆ ಅಂತಾನೆ ಈ ಗಿರಿ ಪ್ರದಕ್ಷಿಣೆ ಮಾಡಿ ಅಂತ ಅವ್ರಿಗೆ ತಿಳಿಸ್ತಾರೆ. ಹೀಗೆ ತುಂಬ ಜನರು ಇಲ್ಲಿಗೆ ಬಂದು ಬರೀ ಹುಣ್ಣಿಮೆ ದಿನದಂದೇ ಅಲ್ಲ ಫ್ರೆಂಡ್ಸ್, ಪ್ರತಿದಿನವೂ ಗಿರಿ ಸುತ್ತುತ್ತಾರೆ. ಹಾಗೆ ನಿಮಗೆ ಇನ್ನೊಂದು ಮುಖ್ಯ ಮಾಹಿತಿ ತಿಳಿಸ್ಕೊಡೋದಾದರೆ, ಒಂದೊಂದು ದಿನ ಅಂದರೆ ಯಾವ ವಾರ ನಾವು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಯಾವ ಶುಭ ಫಲ ಸಿಗುತ್ತೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಭಾನುವಾರ ನಾವು ಗಿರಿ ಪ್ರದಕ್ಷಿಣೆ ಸುತ್ತೋದ್ರಿಂದ ಶಿವಲೋಕ ಪ್ರಾಪ್ತಿಯಾಗುತ್ತೆ. ಸೋಮವಾರ ಪೂರ್ಣ ಆರೋಗ್ಯ, ಮಂಗಳವಾರ ಗುಣ ವಿಮುಕ್ತಿ, ಬುಧವಾರ ಸರಸ್ವತಿ ಪ್ರಸನ್ನತ ಅಂದರೆ ಸರಸ್ವತಿಯ ಅನುಗ್ರಹ, ಗುರುವಾರ ಗುರುತ್ವಂ ಅಂದರೆ ಗುರುದೈವ ಬಲ, ಶುಕ್ರವಾರ ಲಕ್ಷ್ಮೀ ಕಟಾಕ್ಷಂ, ಶನಿವಾರ ಗ್ರಹ ಪೀಡ ವಿಮುಕ್ತಿ. ಹೀಗೆ ಒಂದೊಂದು ವಾರ ನಮಗೆ ಒಂದೊಂದು ಪುಣ್ಯ ಫಲ ಸಿಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಗಿರಿವಾಲಂ ಅಂದರೆ ಗಿರಿ ಪ್ರದಕ್ಷಿಣೆ ಎಷ್ಟು ಚೆನ್ನಾಗಿತ್ತು ಅಂತ. ಚಿತ್ರ ಪೌರ್ಣಮಿ ದಿನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲನೂ ಮಾಹಿತಿ ನನಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ನಿಸಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹೇಗನ್ನಿಸ್ತು ಅಂತಲೂ ಕಮೆಂಟಲ್ಲಿ ನನಗೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.